ಊರದಲ್ಲಿ ಒಂದು ಘಟನೆ ಆಗಿದೆ. ಅದರಲ್ಲಿ ಕೆಲವರು ಮಿಸ್ಕ್ರಿಯನ್ಸ್ ಮಿಸ್ಯೂಸ್ ಎಲಿಮೆಂಟ್ಸ್ ಅವರು ಒಂದು ರಿಲಿಜಿಯಸ್ ಸ್ಟ್ರಕ್ಚರ್ಗೆ ಎಂಟ್ರಿ ಮಾಡಿ ರಿಲಿಜಿಯಸ್ ಸ್ಟ್ರಕ್ಚರಿಂದ ಈ ರಿಲಿಜಿಯಸ್ ಬುಕ್ಸ್ಗೆ ತಗೊಂಡು ಮತ್ತು ಸ್ವಲ್ಪ ದೂರಿನಲ್ಲಿ ಅವರು ಸುಟ್ಟಿದ್ದಾರೆ. ಆ ಸಂಬಂಧಪಟ್ಟ ಈಗ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಆ ಕೇಸ್ ತನಿಖೆ ಸಂಬಂಧಪಟ್ಟ ನಾನು ಈಗ 5 ಸ್ಪೆಷಲ್ ಟೀಮ್ ನಾನು ಮಾಡಿದ್ದೀನಿ. ಈಗ ತನಿಖೆ ಅದು ಆಗ್ತಾಯಿದೆ. ಮತ್ತು ಟೀಮ್ಸ್ ಕೂಡ ಬೇರೆ ಬೇರೆ ಜವಾಬ್ದಾರಿ ನಾನು ಕೊಟ್ಟಿದ್ದೀನಿ. ಮತ್ತು ಒಂದು ಟೀಮ್ ಅದು ಒಂದು ಕೆಲಸ ಮತ್ತು ಬೇರೆ ಟೀಮ್ ಬೇರೆ ಬೇರೆ ಕೆಲಸ ನಾನು ಮಾಡಿದ್ದೀನಿ. ಆದ ನಂತರ ಮತ್ತು ಇಲ್ಲಿ ಚನ್ನಬಸವನಗುಡಿಯಲ್ಲಿ ಜನ ಸ್ವಲ್ಪ ಸೇರಿದ್ದಾರೆ ಮತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ. ಆವಾಗ ನಾನು ಅವ್ರ ಜೊತೆಗೆ ನಾನು ಮಾತಾಡ್ಕೊಂಡು ಮತ್ತು ಬೇರೆ ಬೇರೆ ಲೀಡರ್ಸ್ ಕೂಡ ಬಂದು ಪ್ರೊಟೆಸ್ಟರ್ಸ್ ಜೊತೆಗೆ ಅವರು ಮಾತಾಡಿದ್ದಾರೆ. ಮತ್ತು ಆಮೇಲೆ ಅವರು ಶಾಂತಿ ರೀತಿಯಿಂದ ಅವರು ವಾಪಸ್ ಹೋಗಿದ್ದಾರೆ. ಪೀಸ್ಫುಲ್ ಆಗಿ ಅದು ಡಿಸ್ಪರ್ಸ್ ಆಗಿದೆ. ಈಗ ಸರಿಕೆ ಯಾವುದು ಅರೆಸ್ಟ್ ಆಗಿಲ್ಲ. ಕೆಲವರು ಜನ ಮೇಲೆ ಸ್ವಲ್ಪ ಸಂಶಯ ಇದೆ. ಅದು ಎನ್ಕ್ವೈರಿ ಅದು ನಡೀತಾ ಇದೆ. ಆದರೆ ಅರೆಸ್ಟ್ ಯಾವುದು ನಿನ್ನೆ ಶಾಸಕರು ಒಂದು ಮಾತು ಹೇಳಿದರು. ಅಲ್ಲಿನ ಏನು PI ಇದ್ದಾರೆ ಗ್ರಾಮೀಣ ಪೊಲೀಸ್ ಠಾಣೆಗೆ, ಅವ್ರು ನಿಷ್ಕಾಳಜಿಯಿಂದ ಇಂಥ ಕೃತ್ಯ ಆಗಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಸಸ್ಪೆಂಡ್ ಮಾಡಿ ಅದು ಸ್ವಲ್ಪ ನೋಡಬೇಕು. ಈಗ ಏನೇನು ಹೇಳಿದರೆ ಅದನ್ನು ನಾವು ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಅವರ ತಪ್ಪು ಏನೇನಿದೆ, ಏನೇನು ಲೂಪಗಳು ಅವರು ಮಾಡಿದರೆ ಅದು ಎಲ್ಲ ವಿಚಾರ ಮಾಡಿಕೊಂಡು ಆ ಪ್ರಕಾರ ಮತ್ತು ಆ್ಯಕ್ಷನ್ ನಾವು ಗ್ರಾಮದಲ್ಲಿ ಸಿಚುವೇಶನ್ ಹೇಗಿದೆ ಸರ್? ಗ್ರಾಮದಲ್ಲಿ ಸಿಚುವೇಶನ್ ಚೆನ್ನಾಗಿದೆ. CP ಕೂಡ ಇದ್ದರೆ ಸ್ಟಾಫ್ ಕೂಡ ಜಾಸ್ತಿ ನಾನು ಹಾಕಿದ್ದೀನಿ. ಮತ್ತು ನಿನ್ನೆ ಊರು ಹೋಗುವಾಗ ಕೂಡ ನಾನು ಎಲ್ಲರ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ. ಸೊ ಬೇರೆ ಬೇರೆ ಜಾತಿಯಿಂದ ಬೇರೆ ಬೇರೆ ಧರ್ಮದಿಂದ ಅವ್ರ ಮೀಟಿಂಗ್ ಅವರು ಅಟೆಂಡ್ ಮಾಡಿದ್ದಾರೆ. ಸೊ ಎಲ್ಲರೂ ಒಂದು ವಾಯ್ಸ್ದಲ್ಲಿ ಅವರು ಮಾತಾಡ್ತಿದ್ದಾರೆ. ಎಲ್ಲ ಯುನೈಟೆಡ್ ಇದ್ದಾರೆ. ಮತ್ತು ಅವರ ಏನು ವಿನಂತಿ ಇದೆ ಅಂದರೆ ಆರೋಪಿಗಳು ಬೇಗ ಅರೆಸ್ಟ್ ಮಾಡಬೇಕು. ಬೇರೆ ಕಮ್ಯುನಿಟಿ ಜನ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದೇನು ಬೇರೆದವ್ರ ಕಮ್ಯುನಿಟಿ ಓದು ಸುಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಲ್ಲಿ ಬೇರೆದವ್ರು ಹೋಗೋದಿಲ್ಲ ಅಂತ ಯಾರು ಅಲ್ಲಿ ಅದು ಹೇಳಿಕೆ ಆ ಥರ ಆಗಲ್ಲ. ನಾವು ಎಂಕ್ವೈರಿ ಮಾಡಬೇಕು. ಆದರೆ ಬರೀ ಒಂದು ನಾನು ಹೇಳ್ತೀನಿ, ನಿನ್ನೆ ನನ್ನ ಮೀಟಿಂಗಲ್ಲಿ ಎಲ್ಲ ಕಮ್ಯುನಿಟಿಯಿಂದ ಸೇರಿಕೊಂಡು ಮತ್ತು ನನ್ನ ಜೊತೆಗೆ ಮೀಟಿಂಗ್ ಮಾಡಿದ್ರಿ. ಈಗ ಯಾರು ಹೋಗಿದ್ದಾರೆ ಯಾರು ಹೋಗಿಲ್ಲ ಅದು ನಮಗೆ ಗೊತ್ತಿಲ್ಲ. ಸೊ ಸರಿಕೆ ಇಟ್ ಇಸ್ ಡಿಫಿಕಲ್ಟ್. ಇಲ್ಲ, ಬರೀ ಎಂಕ್ವೈರಿ ಸಲುವಾಗಿ ನಾವು ಸ್ಟೇಷನ್ಗೆ ನಾವು ಕರೆದಿದ್ವಿ. ಆದರೂ ಎಂಕ್ವೈರಿ ಈಗ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಪುರಾಣಿಸಿದಂಥ ವಿಡಿಯೋಗಳನ್ನು ಹಾಕಿ ಪೋಸ್ಟ್ ಹಾಕ್ತಾ ಇದೆ. ಸೊ ಈಗ ಈ ವಿಷಯ ಬಗ್ಗೆ ಮೊದಲಾಗಿ ನಾನು ಹೇಳಬೇಕು. ಆಲ್ರೆಡಿ ರೂರಲ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈ ಕೇಸ್ ಸಂಬಂಧಪಟ್ಟ ನಾವು ಒಂದು ತೀರ್ಮಾನ ತೊಗೊಂಡಿದ್ವಿ. ದಟ್ ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಇದರಲ್ಲಿ ಆರೋಪಿಗಳು ಯಾರು ಇದ್ದರೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಮತ್ತು ಅವ್ರಿಗೆ ಸಜಾ ಆಗಬೇಕು ಅಂತ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದು ಒಂದು ನಾನು ಹೇಳ್ತೀನಿ.